ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಇಂದಿನ ವೇಗದ ಮತ್ತು ಗೊಂದಲಮಯ ಬದುಕಿನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಸಂಘರ್ಷಗಳನ್ನು ಎದುರಿಸುತ್ತಲೇ ಇರುತ್ತಾನೆ. ನಾವು ಎಷ್ಟೇ ಶುದ್ಧ ಮನಸ್ಸಿನಿಂದ ಬದುಕುತ್ತಿದ್ದರೂ, ಎಷ್ಟೇ ಒಳ್ಳೆಯವರಾಗಿದ್ದರೂ, ನಮ್ಮ ದಾರಿಯಲ್ಲಿ ನೂರಾರು ಕಲ್ಲುಮುಳ್ಳುಗಳು ಎದುರಾಗುತ್ತವೆ. ಅದರಲ್ಲಿ ಅತ್ಯಂತ ಹೆಚ್ಚು ನೋವು ಕೊಡುವುದು ಎಂದರೆ ನಮ್ಮವರೇ ಆದವರು ಅಥವಾ ಸಮಾಜದ ಕೆಲವರು ನಮ್ಮ ಬಗ್ಗೆ ಆಡುವ ಹಗುರವಾದ ಮಾತುಗಳು, ಮಾಡುವ ಕೀಳುಮಟ್ಟದ ಟೀಕೆಗಳು ಮತ್ತು ವಿನಾಕಾರಣ ಹೊರಿಸುವ ಅಪವಾದಗಳು. ಈ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿದೆ ಎಂಬ ನೆಪದಲ್ಲಿ ಬೇರೆಯವರ ಮನಸ್ಸಿಗೆ ಎಷ್ಟು ಘಾಸಿಯಾಗುತ್ತದೆ ಎಂಬುದನ್ನು ಕನಿಷ್ಠಪಕ್ಷ ಯೋಚಿಸದೇ ಮಾತನಾಡುವವರ ಸಂಖ್ಯೆ ಮಿತಿಮೀರಿದೆ. ಕಚೇರಿಯಲ್ಲಿ, ಸಂಬಂಧಗಳಲ್ಲಿ ಅಥವಾ ಸಮಾಜದಲ್ಲಿ ಎಲ್ಲೇ ಆಗಲಿ, ಯಾರೋ ಒಬ್ಬರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ, ನಮ್ಮ ವ್ಯಕ್ತಿತ್ವವನ್ನು ಪ್ರಶ್ನಿಸಿದಾಗ ಅಥವಾ ನಮ್ಮ ತಪ್ಪು ಇಲ್ಲದಿದ್ದರೂ ನಮ್ಮನ್ನು ಗುರಿಯಾಗಿಸಿ ದೂಷಿಸಿದಾಗ ಸಹಜವಾಗಿಯೇ ನಮ್ಮೊಳಗಿನ ರಕ್ತ ಕುದಿಯುತ್ತದೆ. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ, ನಾನು ಹಾಗಲ್ಲ, ನನ್ನ ಉದ್ದೇಶ ಅದಲ್ಲ, ನೀವು ನನ್ನನ್ನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ಅವರಿಗೆ ವಿವರಿಸಲು, ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳಲು ನಾವು ತಕ್ಷಣವೇ ಎದ್ದು ನಿಲ್ಲುತ್ತೇವೆ. ಆದರೆ ಒಮ್ಮೆ ಪ್ರಶಾಂತವಾಗಿ, ಅತ್ಯಂತ ಆಳವಾಗಿ ಯೋಚಿಸಿ ನೋಡಿ. ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸಿದ್ಧವಿಲ್ಲದ, ನಿಮ್ಮನ್ನು ಕೇವಲ ದೂಷಿಸಲೇಬೇಕೆಂದು ತೀರ್ಮಾನಿಸಿರುವ ಕಿವಿಗಳಿಗೆ ನೀವು ಹೇಳುವ ಯಾವುದೇ ವಿವರಣೆಗಳು, ಯಾವುದೇ ಸ್ಪಷ್ಟೀಕರಣಗಳು ತಲುಪುತ್ತವೆಯೇ? ಖಂಡಿತವಾಗಿಯೂ ಇಲ್ಲ. ಬದಲಾಗಿ ನಿಮ್ಮ ಮಾತುಗಳು ಅವರ ಕಣ್ಣಿನಲ್ಲಿ ನಿಮ್ಮನ್ನು ಇನ್ನಷ್ಟು ದುರ್ಬಲರನ್ನಾಗಿ ಮಾಡುತ್ತವೆ. ನೀವು ಎಷ್ಟರ ಮಟ್ಟಿಗೆ ಅವರಿಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೀರೋ, ನಿಮ್ಮನ್ನು ನೀವು ಎಷ್ಟು ಸಮರ್ಥಿಸಿಕೊಳ್ಳುತ್ತೀರೋ, ಅಷ್ಟರ ಮಟ್ಟಿಗೆ ಅವರು ನಿಮ್ಮನ್ನು ಮತ್ತಷ್ಟು ಕೆಣಕುತ್ತಲೇ ಇರುತ್ತಾರೆ. ಇದೊಂದು ಮುಗಿಯದ, ಅಂತ್ಯವೇ ಇಲ್ಲದ ಮಾನಸಿಕ ಯುದ್ಧ. ಈ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳೆಂದರೆ ಬರೀ ಮಾತುಗಳು, ಮತ್ತು ಈ ಮಾತುಗಳು ಕೇವಲ ಆಳವಾದ ಗಾಯಗಳನ್ನು ಮಾಡುತ್ತವೆಯೇ ಹೊರತು ಎಂದಿಗೂ ಪರಿಹಾರವನ್ನು ನೀಡುವುದಿಲ್ಲ. ನಾವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ನೀಡುತ್ತಾ ಹೋದಂತೆ ನಮ್ಮೊಳಗಿನ ಅಮೂಲ್ಯವಾದ ಶಕ್ತಿ, ನಮ್ಮ ನೆಮ್ಮದಿ ಮತ್ತು ನಮ್ಮ ಜೀವನದ ಅಮೂಲ್ಯವಾದ ಸಮಯ ಎಲ್ಲವೂ ಕರಗಿ ಹೋಗುತ್ತದೆ. ರಾತ್ರಿಯ ಹೊತ್ತು ನಿದ್ದೆಯಿಲ್ಲದೆ ಅವರು ಹಾಗೆ ಅಂದರು, ನಾನು ಹೀಗೆ ಹೇಳಬೇಕಿತ್ತು ಎಂದು ಕೊರಗುತ್ತಾ ನಮ್ಮನ್ನೇ ನಾವು ಶಿಕ್ಷಿಸಿಕೊಳ್ಳುತ್ತೇವೆ. ಜೀವನದಲ್ಲಿ ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ. ನಮ್ಮ ಕನಸುಗಳ ಬೆಟ್ಟವನ್ನು ನಾವು ಏರಬೇಕಿದೆ. ಆದರೆ ಈ ಸಣ್ಣಪುಟ್ಟ ವ್ಯಕ್ತಿಗಳ, ಸಂಕುಚಿತ ಮನಸ್ಥಿತಿಯ ಜನರ ಟೀಕೆಗಳಿಗೆ ಉತ್ತರ ಕೊಡುತ್ತಾ, ಅವರ ಮಟ್ಟಕ್ಕೆ ಇಳಿದು ಜಗಳವಾಡುತ್ತಾ ಕುಳಿತರೆ ನಮ್ಮ ಗುರಿಯನ್ನು ಮುಟ್ಟುವುದು ಹೇಗೆ? ಇದಕ್ಕಾಗಿಯೇ ಇಂದಿನ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ನಾವೊಂದು ಅದ್ಭುತವಾದ ಮತ್ತು ಅಷ್ಟೇ ಶಕ್ತಿಯುತವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಮೌನ. ಹೌದು, ನಿನ್ನ ಮೌನವೇ ಅವರಿಗುತ್ತರ ಎಂಬುದು ಕೇವಲ ಒಂದು ವಾಕ್ಯವಲ್ಲ. ಅದು ಜೀವನವನ್ನು ಗೆಲ್ಲುವ, ಶತ್ರುಗಳನ್ನು ಬಗ್ಗುಬಡಿಯುವ ಒಂದು ಬ್ರಹ್ಮಾಸ್ತ್ರ. ಮೌನ ಎಂದರೆ ಸೋಲಲ್ಲ. ಮೌನ ಎಂದರೆ ದೌರ್ಬಲ್ಯವಲ್ಲ ಅಥವಾ ಓಡಿಹೋಗುವುದಲ್ಲ. ಮೌನವೆಂದರೆ ನಿಮ್ಮೊಳಗಿನ ಅಚಲವಾದ ಸ್ಥೈರ್ಯ, ನಿಮ್ಮ ಉನ್ನತವಾದ ಆತ್ಮಗೌರವದ ಸಂಕೇತ. ಯಾರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿ, ಕೆರಳಿಸುವ ಮಾತುಗಳ ಮುಂದೆ ಕಲ್ಲಿನಂತೆ ಮೌನವಾಗಿ ನಿಲ್ಲುತ್ತಾರೋ ಅವರು ಜಗತ್ತನ್ನೇ ಗೆಲ್ಲಬಲ್ಲರು. ಈ ಸಂಚಿಕೆಯಲ್ಲಿ ಮೌನದ ಆಳವಾದ ಅರ್ಥವನ್ನು, ಅದು ನಮ್ಮ ಬದುಕಿನಲ್ಲಿ ತರುವ ಜಾದುವಿನಂತಹ ಬದಲಾವಣೆಯನ್ನು ಮತ್ತು ನಮ್ಮನ್ನು ದ್ವೇಷಿಸುವವರಿಗೆ, ನಮ್ಮನ್ನು ಕೆಳಗೆಳೆಯಲು ಕಾಯುತ್ತಿರುವವರಿಗೆ ನಮ್ಮ ಮೌನ ಹೇಗೆ ಅತ್ಯಂತ ದೊಡ್ಡ ಮತ್ತು ಖಡಕ್ ಉತ್ತರವಾಗುತ್ತದೆ ಎಂಬುದನ್ನು ಎಳೆಯೆಳೆಯಾಗಿ ಬಿಡಿಸಿಡಲಿದ್ದೇವೆ. ಬನ್ನಿ, ಈ ಅಂತರಂಗದ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿ ಮೌನ ಎಂಬ ಮಹಾಶಕ್ತಿಯನ್ನು ಅರಿತುಕೊಳ್ಳೋಣ. ಇದು ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವ ಪಯಣವಾಗಲಿದೆ. ಹಿಂದಿನ ಭಾಗದಲ್ಲಿ ನಾವು ಮಾತನಾಡಿದಂತೆ ಮೌನವು ನಮ್ಮನ್ನು ರಕ್ಷಿಸುವ ಒಂದು ಅದ್ಭುತವಾದ ಕವಚ. ಆದರೆ ಈ ಕವಚವನ್ನು ಧರಿಸುವುದು ಅಷ್ಟು ಸುಲಭವಲ್ಲ. ಮನುಷ್ಯನ ಮನೋವಿಜ್ಞಾನವೇ ಹಾಗೆ. ಯಾರಾದರೂ ನಮ್ಮನ್ನು ಕೆಣಕಿದರೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕು ಎಂಬುದು ನಮ್ಮ ಮೆದುಳಿನ ಸಹಜ ಪ್ರವೃತ್ತಿ. ಯಾರಾದರೂ ನಿಮ್ಮ ಮೇಲೆ ಕೋಪದಿಂದ ಕಿರುಚಿದಾಗ, ನಿಮ್ಮನ್ನು ಅವಮಾನಿಸಿದಾಗ ನಿಮ್ಮ ಅಹಂಕಾರ ತಕ್ಷಣವೇ ಎಚ್ಚರಗೊಳ್ಳುತ್ತದೆ. ಇವನ್ಯಾರು ನನಗೆ ಬುದ್ಧಿ ಹೇಳಲು? ಇವನಿಗೆ ನನ್ನ ಬಗ್ಗೆ ಏನು ಗೊತ್ತು? ಇವನಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಎಂಬ ಸೇಡಿನ ಭಾವನೆ ನಮ್ಮೊಳಗೆ ಭುಗಿಯೇಳುತ್ತದೆ. ಆ ಕ್ಷಣದಲ್ಲಿ ನಾವು ಆಡುವ ಪ್ರತಿಯೊಂದು ಮಾತು ನಮ್ಮ ಬುದ್ಧಿಯಿಂದ ಬಂದಿರುವುದಿಲ್ಲ, ಬದಲಾಗಿ ನಮ್ಮ ಕೋಪದಿಂದ, ನಮ್ಮ ಅಹಂಕಾರದಿಂದ ಬಂದಿರುತ್ತದೆ. ಮತ್ತು ಕೋಪದಲ್ಲಿ ಆಡಿದ ಮಾತುಗಳು ಯಾವಾಗಲೂ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗಡಿಸುತ್ತವೆಯೇ ಹೊರತು ಎಂದಿಗೂ ಸರಿಪಡಿಸುವುದಿಲ್ಲ. ನೀವು ಅವರ ಮೇಲೆ ಕಿರುಚುತ್ತೀರಿ, ಅವರು ನಿಮ್ಮ ಮೇಲೆ ಇನ್ನಷ್ಟು ಜೋರಾಗಿ ಕಿರುಚುತ್ತಾರೆ.
ಇದು ಕೇವಲ ಶಬ್ದಮಾಲಿನ್ಯವನ್ನಷ್ಟೇ ಸೃಷ್ಟಿಸುತ್ತದೆ. ಇಲ್ಲಿ ಯಾರು ಗೆಲ್ಲುತ್ತಾರೆ? ಯಾರೂ ಇಲ್ಲ. ಇಬ್ಬರೂ ತಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಒಮ್ಮೆ ಆಲೋಚಿಸಿ, ಯಾರೋ ಒಬ್ಬರು ನಿಮಗೆ ಕೆಟ್ಟ ಮಾತುಗಳನ್ನು ಎಸೆದಾಗ ನೀವು ಅದನ್ನು ಸ್ವೀಕರಿಸದೇ ಇದ್ದರೆ ಆ ಮಾತುಗಳು ಯಾರಿಗ ಸೇರುತ್ತವೆ? ಖಂಡಿತವಾಗಿಯೂ ಅದು ಅವರಿಗೇ ವಾಪಸ್ಸು ಹೋಗುತ್ತದೆ. ಬುದ್ಧನು ಒಂದು ಪ್ರಸಿದ್ಧವಾದ ಮಾತಿದೆ: ನೀವು ನನಗೆ ಉಡುಗೊರೆಯನ್ನು ಕೊಟ್ಟಾಗ ನಾನು ಅದನ್ನು ತೆಗೆದುಕೊಳ್ಳದಿದ್ದರೆ ಆ ಉಡುಗೊರೆ ಯಾರಿಗೆ ಸೇರುತ್ತದೆ? ಅದು ನಿಮಗೇ ಸೇರುತ್ತದೆ ಅಲ್ಲವೇ? ಅದೇ ರೀತಿ ಇತರರು ನಿಮ್ಮ ಮೇಲೆ ಎಸೆಯುವ ಬೈಗುಳುಗಳು, ನಿಂದನೆಗಳು, ಅಪಹಾಸ್ಯಗಳು ಒಂದು ರೀತಿಯ ನಕಾರಾತ್ಮಕ ಉಡುಗೊರೆಗಳು. ನೀವು ಮೌನವಾಗಿರುವ ಮೂಲಕ ಆ ನಕಾರಾತ್ಮಕತೆಯನ್ನು ತಿರಸ್ಕರಿಸಿದಾಗ ಆ ನಕಾರಾತ್ಮಕತೆ ಅವರಲ್ಲೇ ಉಳಿದುಕೊಳ್ಳುತ್ತದೆ. ಅದು ಅವರನ್ನೇ ಸುಡಲು ಪ್ರಾರಂಭಿಸುತ್ತದೆ. ನಿಮ್ಮ ಮೌನವು ಎದುರಾಳಿಯ ನಿರೀಕ್ಷೆಯನ್ನು ಹುಸಿಗೊಳಿಸುತ್ತದೆ. ಅವರು ನಿಮ್ಮಿಂದ ಕೋಪವನ್ನು, ಕಣ್ಣೀರನ್ನು ಅಥವಾ ವಿರೋಧವನ್ನು ನಿರೀಕ್ಷಿಸುತ್ತಿರುತ್ತಾರೆ. ಆದರೆ ನೀವು ಯಾವುದೇ ಭಾವನೆಯನ್ನು ತೋರಿಸದೆ ಕೇವಲ ಒಂದು ಮಂದಹಾಸ ಬೀರಿ ಸುಮ್ಮನಾದಾಗ ಅವರ ಅಹಂಕಾರಕ್ಕೆ ಅತಿದೊಡ್ಡ ಪೆಟ್ಟು ಬೀಳುತ್ತದೆ. ನಾನು ಇಷ್ಟು ಬೈದರೂ ಇವನು ಅಥವಾ ಇವಳು ಏಕೆ ಸುಮ್ಮನಿದ್ದಾರೆ ಎಂಬ ಗೊಂದಲ ಅವರನ್ನು ಕಾಡಲು ಶುರುವಾಗುತ್ತದೆ. ನಿಮ್ಮ ಮೌನವು ಅವರಿಗೆ ನೀವು ನೀಡಬಹುದಾದ ಅತ್ಯಂತ ಕಠಿಣವಾದ ಶಿಕ್ಷೆಯಾಗುತ್ತದೆ. ಏಕೆಂದರೆ ಮಾತುಗಳಿಗೆ ಮಾತು ಬೆಳೆಸಿದರೆ ಅವರಿಗೆ ಒಂದು ರೀತಿಯ ತೃಪ್ತಿ ಸಿಗುತ್ತದೆ. ತಾವು ನಿಮ್ಮನ್ನು ಕೆರಳಿಸುವಲ್ಲಿ ಯಶಸ್ವಿಯಾದೆವು ಎಂಬ ಅಹಂಕಾರ ಮೂಡುತ್ತದೆ. ಆದರೆ ನಿಮ್ಮ ನಿರ್ಲಕ್ಷ್ಯ, ನಿಮ್ಮ ಮೌನ ಅವರನ್ನು ಒಳಗೊಳಗೆ ಕೊಲ್ಲುತ್ತದೆ. ಅವರು ತಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತದೆ. ಮೌನವು ಒಂದು ರೀತಿಯ ಕನ್ನಡಿಯಿದ್ದಂತೆ. ನೀವು ಮೌನವಾದಾಗ ಎದುರಾಳಿಗೆ ತನ್ನ ವಿಕೃತ ಮುಖ, ತನ್ನ ಕೆಟ್ಟ ನಡವಳಿಕೆ ತಾನೇ ಆ ಕನ್ನಡಿಯ ಮೂಲಕ ಸ್ಪಷ್ಟವಾಗಿ ಕಾಣತೊಡಗುತ್ತದೆ. ಆ ಕುಟ್ರಬೋಧೆ ಅವರನ್ನು ಸುಡುತ್ತದೆ. ಆದ್ದರಿಂದ ಪ್ರತಿಯೊಂದು ಬೊಗಳುವ ನಾಯಿಗೂ ಕಲ್ಲು ಹೊಡೆಯುತ್ತಾ ಹೋದರೆ ನಾವು ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ನಮ್ಮ ಶಕ್ತಿಯನ್ನು, ನಮ್ಮ ಸಮಯವನ್ನು ಸರಿಯಾದ ಕೆಲಸಗಳಿಗೆ, ನಮ್ಮ ಉದ್ಧಾರಕ್ಕೆ ಬಳಸಿಕೊಳ್ಳಬೇಕು. ಅನಗತ್ಯವಾದ ವಿವಾದಗಳಲ್ಲಿ ಭಾಗವಹಿಸದಿರುವುದೇ ನಿಜವಾದ ಜಾಣತನ. ನಿಮ್ಮ ಮೌನವೇ ನಿಮ್ಮ ಅತಿದೊಡ್ಡ ಶಕ್ತಿ. ಅದು ಕೇವಲ ನಿಮ್ಮನ್ನು ರಕ್ಷಿಸುವುದಿಲ್ಲ, ಬದಲಾಗಿ ನಿಮ್ಮ ವಿರೋಧಿಗಳನ್ನು ಮಾನಸಿಕವಾಗಿ ನಿಶ್ಶಸ್ತ್ರೀಗೊಳಿಸುತ್ತದೆ. ಇದವೇ ಮೌನವೆಂಬ ಬ್ರಹ್ಮಾಸ್ತ್ರದ ನಿಜವಾದ ರಹಸ್ಯ. ಇದನ್ನು ಅರಿತವನು ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಾದರೂ ವಿಜಯಶಾಲಿಯಾಗುತ್ತಾನೆ. ಮೌನದ ಶಕ್ತಿಯನ್ನು ನಾವು ಅರಿತುಕೊಂಡ ಮೇಲೆ ನಮ್ಮ ಮುಂದಿನ ಹೆಜ್ಜೆ ಎಂದರೆ ಯಾರು ನಮ್ಮ ಮಾತುಗಳಿಗೆ ಅರ್ಹರು ಮತ್ತು ಯಾರು ನಮ್ಮ ಮೌನಕ್ಕೆ ಅರ್ಹರು ಎಂಬುದನ್ನು ವಿವೇಚನೆಯಿಂದ ಅರಿತುಕೊಳ್ಳುವುದು. ಈ ಜಗತ್ತಿನಲ್ಲಿ ಎಲ್ಲರೂ ನಮ್ಮ ಒಳ್ಳೆಯದನ್ನು ಬಯಸುವವರಲ್ಲ. ನಮ್ಮ ಸುತ್ತಮುತ್ತ ಅನೇಕ ರೀತಿಯ ವಿಷಕಾರಿ ವ್ಯಕ್ತಿತ್ವದ ಜನರಿರುತ್ತಾರೆ. ಇವರ ಏಕೈಕ ಉದ್ದೇಶ ಎಂದರೆ ಬೇರೆಯವರ ನೆಮ್ಮದಿಯನ್ನು ಕದಡುವುದು. ತಾವು ಜೀವನದಲ್ಲಿ ಏನನ್ನೂ ಸಾಧಿಸದಿದ್ದರೂ ಸಾಧಿಸುವವರ ಕಾಲೆಳೆಯುವುದರಲ್ಲಿ ಇವರಿಗೆ ಎಲ್ಲಿಲ್ಲದ ಆನಂದ. ಇಂತಹವರು ಯಾವಾಗಲೂ ನಿಮ್ಮನ್ನು ಕೆಣಕಲು, ನಿಮ್ಮಲ್ಲಿ ತಪ್ಪು ಹುಡುಕಲು ಮತ್ತು ನಿಮ್ಮನ್ನು ಸಾರ್ವಜನಿಕವಾಗಿ ಅವಮಾನಿಸಲು ಕಾಯುತ್ತಲೇ ಇರುತ್ತಾರೆ. ಇಂತಹ ಶಕ್ತಿ ಹೀರುವ ಹುಳುಗಳಂತೆ ಎನರ್ಜಿ ವ್ಯಾಂಪೈರ್ಗಳ ಮುಂದೆ ನೀವು ಎಷ್ಟೇ ತರ್ಕಬದ್ಧವಾಗಿ ಮಾತನಾಡಿದರೂ, ಎಷ್ಟೇ ಪ್ರೀತಿಯಿಂದ ವಿವರಿಸಿದರೂ ಅವರಿಗದು ಅರ್ಥವಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳುವ ಇಚ್ಛೆಯೂ ಅವರಿಗಿರುವುದಿಲ್ಲ. ಅವರು ಕೇವಲ ನಿಮ್ಮ ಶಕ್ತಿಯನ್ನು ಹೀರಿ ತಮ್ಮ ಅಹಂಕಾರವನ್ನು ಪೋಷಿಸಿಕೊಳ್ಳಲು ಬಯಸುತ್ತಾರೆ. ನಿಸರ್ಗದಿಂದ ನಾವು ಕಲಿಯಬೇಕಾದ ಪಾಠ ಬಹಳಷ್ಟಿದೆ. ಒಂದು ಆಳವಿಲ್ಲದ ಸಣ್ಣ ನದಿ ಅಥವಾ ತೊರೆ ಹರಿಯುವಾಗ ಎಷ್ಟೊಂದು ಶಬ್ದ ಮಾಡುತ್ತದೆ. ಕಲ್ಲುಗಳ ಮೇಲೆ ಅಪ್ಪಳಿಸುತ್ತಾ ಸದ್ದು ಮಾಡುತ್ತಾ ಸಾಗುತ್ತದೆ. ಆದರೆ ಅಪಾರವಾದ ನೀರನ್ನು, ಅಗಾಧವಾದ ಆಳವನ್ನು ಹೊಂದಿರುವ ಮಹಾಸಾಗರವನ್ನು ನೋಡಿ, ಅದು ಎಷ್ಟು ಪ್ರಶಾಂತವಾಗಿರುತ್ತದೆ, ಎಷ್ಟು ಮೌನವಾಗಿರುತ್ತದೆ. ಸಾಗರದ ಆಳದಲ್ಲಿ ಅಡಗಿರುವ ಶಕ್ತಿ ಮತ್ತು ಶಾಂತಿ ಯಾರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ. ಅದೇ ರೀತಿ ಜೀವನದಲ್ಲಿ ಆಳವಾದ ಜ್ಞಾನ, ಅನುಭವ ಮತ್ತು ಪ್ರಬುದ್ಧತೆಯನ್ನು ಹೊಂದಿರುವ ವ್ಯಕ್ತಿಗಳು ಸಣ್ಣಪುಟ್ಟ ವಿಷಯಗಳಿಗೆ ಬಾಯಿ ಬಡಿದುಕೊಳ್ಳುವುದಿಲ್ಲ. ಅವರು ಸಾಗರದಂತೆ ಮೌನವಾಗಿರುತ್ತಾರೆ. ಆದರೆ ಯಾರು ಕೇವಲ ಮೇಲುಸ್ತರದ ಜ್ಞಾನವನ್ನು ಹೊಂದಿರುತ್ತಾರೋ, ಯಾರಲ್ಲಿ ಒಳಗಿನ ಶೂನ್ಯತೆ ಇರುತ್ತದೆಯೋ, ಅವರು ಮಾತ್ರ ಸದಾ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಲು ಕೂಗಾಡುತ್ತಾರೆ, ಬೇರೆಯವರನ್ನು ಟೀಕಿಸುತ್ತಾರೆ. ಇಂತಹ ಟೀಕಾಕಾರರ ಮುಂದೆ ನೀವು ನಿಮ್ಮ ಮೌನವನ್ನು ಪ್ರದರ್ಶಿಸಿದಾಗ ನೀವು ಮಹಾಸಾಗರದಂತೆ ಅಗಾಧವಾಗಿ ಕಾಣುತ್ತೀರಿ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ನಾಟಕಕ್ಕೂ ನೀವು ನಿರ್ದೇಶಕರಾಗಬಾರದು, ಕೇವಲ ಪ್ರೇಕ್ಷಕರಾಗಿರಬೇಕು. ನಿಮ್ಮನ್ನು ವಿರೋಧಿಸುವವರು ತಮಗೇ ಅರಿವಿಲ್ಲದೆ ತಮ್ಮ ಕೀಳುಮಟ್ಟದ ಸಂಸ್ಕಾರವನ್ನು ಪ್ರದರ್ಶಿಸುತ್ತಿರುತ್ತಾರೆ. ಅವರು ತಮ್ಮ ನಾಲಿಗೆಯ ಮೂಲಕ ತಮ್ಮ ವ್ಯಕ್ತಿತ್ವದ ಅಸಲಿ ಬಣ್ಣವನ್ನು ಬಿಚ್ಚಿಡುತ್ತಿರುತ್ತಾರೆ. ಆ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಕೇವಲ ಅವರನ್ನು ವೀಕ್ಷಿಸುವುದು, ಅವರ ಮಾತುಗಳಿಗೆ ಬೆಲೆ ಕೊಡದಿರುವುದು.
ನೀವು ಅವರಿಗೆ ಉತ್ತರಿಸಲು ನಿರಾಕರಿಸಿದಾಗ ನಿನ್ನ ಮಾತುಗಳು ನನ್ನನ್ನು ತಟ್ಟುವಷ್ಟು ಯೋಗ್ಯತೆಯನ್ನು ಹೊಂದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀವು ನಿಮ್ಮ ಮೌನದ ಮೂಲಕ ರವಾನಿಸುತ್ತೀರಿ. ಇದು ಮಾತುಗಳಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ವ್ಯಂಗ್ಯ, ನಿಂದನೆ ಮತ್ತು ಅಸೂಯೆಯಿಂದ ಕೂಡಿದ ಮಾತುಗಳಿಗೆ ಮೌನಕ್ಕಿಂತ ದೊಡ್ಡ ಕಪಾಳಮೋಕ್ಷ ಮತ್ತೊಂದಿಲ್ಲ. ನೀವು ಸುಮ್ಮನಿದ್ದಷ್ಟು ಅವರು ತಮ್ಮದೇ ಬೆಂಕಿಯಲ್ಲಿ ಬೇಯುತ್ತಾರೆ. ನಿಮ್ಮ ಮೌನವು ಅವರ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಅಮೂಲ್ಯವಾದ ಶಬ್ದಗಳನ್ನು ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ಗೌರವಿಸುವ ಮತ್ತು ನಿಮ್ಮ ಬೆಳವಣಿಗೆಯನ್ನು ಬಯಸುವ ಜನರಿಗಾಗಿ ಮಾತ್ರ ಕಾಯ್ದಿರಿಸಿ. ಉಳಿದವರಿಗೆ ನಿಮ್ಮ ಮೌನವೇ ಅತ್ಯುತ್ತಮವಾದ ಮತ್ತು ಅಂತಿಮವಾದ ಉತ್ತರವಾಗಿರಲಿ. ಆದರೆ ಮೌನವನ್ನು ಪಾಲಿಸುವುದು ಬಾಯಲ್ಲಿ ಹೇಳಿದಷ್ಟು ಸುಲಭವಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ಕಟುಸತ್ಯ. ಒಳಗಡೆ ಬೆಂಕಿ ಹೊತ್ತಿ ಉರಿಯುತ್ತಿರುವಾಗ, ಹೃದಯ ನೋವಿನಿಂದ ಚೀರಬೇಕೆಂದು ಅನಿಸುತ್ತಿರುವಾಗ, ಹೊರಗಡೆ ತುಟಿಬಿಗಿ ಹಿಡಿದು ಮೌನವಾಗಿರುವುದು ಒಂದು ದೊಡ್ಡ ಸಾಹಸವೇ ಸರಿ. ಯಾರಾದರೂ ನಮ್ಮನ್ನು ಆಧಾರರಹಿತವಾಗಿ ನಿಂದಿಸಿದಾಗ, ನಮ್ಮ ಬಗ್ಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸಿದಾಗ, ನಮ್ಮೊಳಗಿನ ನ್ಯಾಯದ ದೇವತೆ ಎಚ್ಚರಗೊಳ್ಳುತ್ತಾಳೆ. ನಾನು ನಿರ್ದೋಷಿ ಎಂದು ಜಗತ್ತಿಗೆ ಕೂಗಿ ಹೇಳಬೇಕು, ನನಗೆ ಅನ್ಯಾಯವಾಗಿದೆ ಎಂದು ಸಾಬೀತುಪಡಿಸಬೇಕು ಎಂಬ ಬಲವಾದ ಇಚ್ಛೆ ನಮ್ಮನ್ನು ಕಾಡುತ್ತದೆ. ಈ ಆಂತರಿಕ ಜ್ವಾಲೆಯನ್ನು ನಿಯಂತ್ರಿಸುವುದು ಮನುಷ್ಯನ ಅತಿ ದೊಡ್ಡ ಸವಾಲು. ಆದರೆ ನೆನಪಿರಲಿ, ತಾಳ್ಮೆ ಎನ್ನುವುದು ಕೇವಲ ಕಾಯುವುದಲ್ಲ. ಕಾಯುವಾಗ ನಮ್ಮ ಮನಸ್ಸನ್ನು ನಾವು ಹೇಗಿಟ್ಟುಕೊಳ್ಳುತ್ತೇವೆ ಎಂಬುದೇ ನಿಜವಾದ ತಾಳ್ಮೆ. ನಾವು ಮೌನವಾಗಿರಲು ನಿರ್ಧರಿಸಿದಾಗ ಆರಂಭದಲ್ಲಿ ಅದು ನಮಗೆ ಹಿಂಸೆಯಾಗಿ ಕಾಣಬಹುದು. ನಮ್ಮೊಳಗಿನ ಅಹಂಕಾರ ನಮ್ಮನ್ನು ಪ್ರಚೋದಿಸುತ್ತದೆ. ಹೋಗಿ 2 ಮಾತು ಕೇಳಿಬಾ, ಇಲ್ಲದಿದ್ದರೆ ಅವರು ನಿನ್ನನ್ನು ಹೇಡಿ ಎಂದು ಭಾವಿಸುತ್ತಾರೆ ಎಂದು ನಮ್ಮ ಮನಸ್ಸೇ ನಮಗೆ ತಪ್ಪು ಸಲಹೆ ನೀಡುತ್ತದೆ. ಆದರೆ ಆ ಕ್ಷಣದಲ್ಲಿ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು. ನಾವು ಯಾರಿಗಾಗಿ ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಬೇಕು? ನಮಗೆ ನಾವು ಯಾರು ಎಂಬುದು ತಿಳಿದಿದ್ದರೆ, ನಮ್ಮ ಆತ್ಮಸಾಕ್ಷಿಗೆ ನಾವು ಪ್ರಾಮಾಣಿಕರಾಗಿದ್ದರೆ, ಬೇರೆಯವರ ಪ್ರಮಾಣಪತ್ರ ನಮಗೇಕೆ ಬೇಕು? ಜನರೇನು ಅಂದುಕೊಳ್ಳುತ್ತಾರೆ ಎಂಬ ಭ್ರಮೆಯಿಂದ ಹೊರಬಂದಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ಮೌನವು ನಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತದೆ. ಕಾಲಕ್ರಮೇಣ ಈ ಮೌನವು ನಿಮಗೆ ಒಂದು ಅಭ್ಯಾಸವಾಗಿ ಬದಲಾಗುತ್ತದೆ. ಆಗ ಜಗತ್ತಿನ ಯಾವುದೇ ಟೀಕೆಗಳು, ಯಾವುದೇ ಅಪಮಾನಗಳು ನಿಮ್ಮನ್ನು ವಿಚಲಿತಗೊಳಿಸಲು ಸಾಧ್ಯವಾಗುವುದಿಲ್ಲ. ನೀವು ಒಂದು ಬಂಡೆಗಲ್ಲಿನಂತೆ ಅಲುಗಾಡದೆ ನಿಲ್ಲುತ್ತೀರಿ. ಅಲೆಗಳು ಬಂಡೆಗೆ ಬಡಿದು ತಾವೇ ಒಡೆದು ಚೂರಾಗುತ್ತವೆಯೇ ಹೊರತು ಬಂಡೆಯನ್ನು ಏನೂ ಮಾಡಲಾರವು. ಅಂತೆಯೇ ನಿಮ್ಮ ಮೌನವೆಂಬ ಬಂಡೆಯ ಮುಂದೆ ಟೀಕಾಕಾರರ ಮಾತುಗಳು ಬಡಿದು ತಾವೇ ನಾಶವಾಗುತ್ತವೆ. ಇದು ನಿಮ್ಮ ಆಂತರಿಕ ಶಕ್ತಿಯ ವಿಜಯ ಮತ್ತು ನಿಮ್ಮ ಆತ್ಮಗೌರವದ ಅಂತಿಮ ರಕ್ಷಣೆ. ನಿಮ್ಮ ಜೀವನದಲ್ಲಿ ಮೌನವನ್ನು ಅಳವಡಿಸಿಕೊಂಡಾಗ ಕೇವಲ ನಿಮ್ಮ ಒಳಗಿನ ಜಗತ್ತು ಮಾತ್ರವಲ್ಲ, ಹೊರಗಿನ ಜಗತ್ತು ನಿಮ್ಮನ್ನು ನೋಡುವ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದಾಗ ನೀವು ಜನರ ಪಾಲಿಗೆ ಒಂದು ನಿಗೂಢವಾದ ವ್ಯಕ್ತಿಯಾಗಿ ಬದಲಾಗುತ್ತೀರಿ. ಸಾಧಾರಣವಾಗಿ ಜನರು ಪ್ರತಿಯೊಂದಕ್ಕೂ ತಮ್ಮ ಅಭಿಪ್ರಾಯವನ್ನು ಹೇಳಲು, ತಮ್ಮ ಕೋಪವನ್ನು ಪ್ರದರ್ಶಿಸಲು ತುದಿಗಾರಿನಲ್ಲಿ ನಿಂತಿರುತ್ತಾರೆ. ಆದರೆ ನೀವು ಇವೆಲ್ಲದರಿಂದ ದೂರ ಉಳಿದಾಗ ಸಮಾಜ ನಿಮ್ಮನ್ನು ಒಂದು ವಿಭಿನ್ನವಾದ ಗೌರವದಿಂದ ನೋಡಲು ಪ್ರಾರಂಭಿಸುತ್ತದೆ. ನಿಮ್ಮನ್ನು ಟೀಕಿಸುವವರಿಗೂ ನಿಮ್ಮ ಈ ಬದಲಾವಣೆ ಅಚ್ಚರಿಯನ್ನು ತರುತ್ತದೆ. ಅವರು ಎಷ್ಟೇ ಕೆಣಕಿದರೂ ನೀವು ವಿಚಲಿತರಾಗದಿರುವುದು ಅವರಲ್ಲಿ ಒಂದು ರೀತಿಯ ಅಂಜಿಕೆಯನ್ನು ಹುಟ್ಟುಹಾಕುತ್ತದೆ. ಇವರ ಮನಸ್ಸಿನಲ್ಲಿ ಏನಿದೆ, ಇವರು ಏಕೆ ಹೀಗಿದ್ದಾರೆ, ಇವರ ಮುಂದಿನ ನಡೆ ಏನಾಗಿರಬಹುದು ಎಂಬ ಪ್ರಶ್ನೆಗಳು ಅವರನ್ನು ಸದಾ ಕಾಡತೊಡಗುತ್ತವೆ. ನಿಮ್ಮ ಮೌನವು ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ತೇಜಸ್ಸನ್ನು ಸೃಷ್ಟಿಸುತ್ತದೆ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಮಾತಿನ ನಿಜವಾದ ಅರ್ಥ ನಿಮಗೆ ಈ ಹಂತದಲ್ಲಿ ತಿಳಿಯುತ್ತದೆ. ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ಮಾತುಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ನೀವು ಕೇವಲ ಅಗತ್ಯವಿದ್ದಾಗ ಮಾತ್ರ ಬಾಯಿ ತೆರೆದಾಗ ಇಡೀ ಜಗತ್ತು ನಿಮ್ಮ ಮಾತುಗಳನ್ನು ಆಲಿಸಲು ಕಾತುರದಿಂದ ಕಾಯುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದ ಅದ್ಭುತವಾದ ರೂಪಾಂತರ. ಹಿಂದೆ ನಿಮ್ಮನ್ನು ಯಾರು ಮೂದಲಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಗಾಂಭೀರ್ಯವನ್ನು ನೋಡಿ ತಲೆಬಾಗುತ್ತಾರೆ. ಇದು ರಾತ್ರೋರಾತ್ರಿ ಆಗುವ ಪವಾಡವಲ್ಲ, ಇದು ನಿರಂತರವಾದ ಅಭ್ಯಾಸದಿಂದ ಬರುವ ಶಕ್ತಿ. ಮೌನವು ನಿಮ್ಮ ಬುದ್ಧಿಮತ್ತೆಯನ್ನು ಚುರುಕುಗೊಳಿಸುತ್ತದೆ. ನೀವು ಮಾತನಾಡುವುದನ್ನು ಕಡಿಮೆ ಮಾಡಿದಾಗ ನಿಮ್ಮ ಆಲಿಸುವ ಶಕ್ತಿ ಮತ್ತು ಗಮನಿಸುವ ಶಕ್ತಿ ಅಗಾಧವಾಗಿ ಹೆಚ್ಚಾಗುತ್ತದೆ. ಜನರ ಮುಖವಾಡಗಳನ್ನು, ಅವರ ನೈಜ ಉದ್ದೇಶಗಳನ್ನು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಲ್ಲಿರಿ. ಯಾರು ನಿಜವಾಗಿಯೂ ನಿಮ್ಮ ಹಿತೈಷಿಗಳು ಮತ್ತು ಯಾರು ನಿಮ್ಮ ಶತ್ರುಗಳು ಎಂಬುದು ಯಾವುದೇ ಮಾತುಗಳಿಲ್ಲದೆಯೇ ನಿಮಗೆ ಸ್ಪಷ್ಟವಾಗುತ್ತದೆ. ಈ ಸ್ಪಷ್ಟತೆಯು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅತ್ಯಂತ ಸಹಾಯಕವಾಗುತ್ತದೆ. ನೀವು ಬಿರುಗಾಳಿಯ ನಡುವೆಯೂ ಪ್ರಶಾಂತವಾಗಿರುವ ಕಲೆಯನ್ನು ಕರಗತ ಮಾಡಿಕೊಳ್ಳುತ್ತೀರಿ. ಇದು ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲು. ನಮ್ಮ ಪುರಾಣಗಳು ಮತ್ತು ಇತಿಹಾಸಗಳು ನಮಗೆ ಕಲಿಸಿರುವುದು ಇದನ್ನೇ.
ಮಹಾನ್ ಋಷಿಮುನಿಗಳು ದಾರ್ಶನಿಕರು ಮೌನದ ಮೂಲಕವೇ ಜಗತ್ತಿನ ರಹಸ್ಯಗಳನ್ನು ಭೇದಿಸಿದರು. ಈ ಲೌಕಿಕ ಜಗತ್ತಿನ ಕಚ್ಚಾಟಗಳಿಂದ ದೂರ ಉಳಿದು ನಮ್ಮನ್ನು ನಾವು ಉನ್ನತಿಸಿಕೊಳ್ಳಲು ಮೌನ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಮೌನದ ಶಕ್ತಿಯ ಬಗ್ಗೆ ಮಾತನಾಡುವಾಗ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ಜೀವನದ ಘಟನೆಗಳನ್ನು ಸ್ಮರಿಸದೇ ಇರಲು ಸಾಧ್ಯವೇ ಇಲ್ಲ. ಕೃಷ್ಣ ಕೇವಲ ಯುದ್ಧಭೂಮಿಯಲ್ಲಿ ಗೀತೆಯನ್ನು ಬೋಧಿಸಿದವನಲ್ಲ. ಆತ ತನ್ನ ಇಡೀ ಜೀವನವನ್ನೇ ಒಂದು ಪಾಠವಾಗಿ ನಮಗೆ ತೋರಿಸಿಕೊಟ್ಟ ಮಹಾನ್ ದಾರ್ಶನಿಕ. ಮೌನವನ್ನು ಯಾವಾಗ, ಎಲ್ಲಿ, ಹೇಗೆ ಬಳಸಬೇಕು ಎಂಬುದಕ್ಕೆ ಕೃಷ್ಣನಿಗಿಂತ ದೊಡ್ಡ ಉದಾಹರಣೆ ಇತಿಹಾಸದಲ್ಲಿ ಮತ್ತೊಂದಿಲ್ಲ. ಮಹಾಭಾರತದ ಯುಧಿಷ್ಠಿರನ ರಾಜಸೂಯ ಯಾಗದ ಸಂದರ್ಭವನ್ನು ನೆನಪಿಸಿಕೊಳ್ಳಿ. ಇಡೀ ಆರ್ಯಾವರ್ತದ ಎಲ್ಲಾ ಮಹಾನ್ ರಾಜರು, ಚಕ್ರವರ್ತಿಗಳು, ಋಷಿಮುನಿಗಳು ಆ ಬೃಹತ್ ಸಭೆಯಲ್ಲಿ ನೆರೆದಿದ್ದರು. ಆ ಯಾಗದ ಅಗ್ರಪೂಜೆಯನ್ನು, ಅಂದರೆ ಪ್ರಥಮ ಗೌರವವನ್ನು ಯಾರಿಗೆ ಸಲ್ಲಿಸಬೇಕು ಎಂಬ ಪ್ರಶ್ನೆ ಬಂದಾಗ ಭೀಷ್ಮ ಪಿತಾಮಹರ ಸಲಹೆಯಂತೆ ಆ ಅಗ್ರಪೂಜೆಯನ್ನು ಶ್ರೀಕೃಷ್ಣನಿಗೆ ಸಲ್ಲಿಸಲು ನಿರ್ಧರಿಸಲಾಗುತ್ತದೆ. ಈ ನಿರ್ಧಾರದಿಂದ ಅಲ್ಲಿಯೇ ಇದ್ದ ಛೇದೀ ದೇಶದ ರಾಜನಾದ ಶಿಶುಪಾಲನಿಗೆ ತಡೆದುಕೊಳ್ಳಲಾಗದಷ್ಟು ಹೊಟ್ಟೆಯುರಿ ಮತ್ತು ಸಿಟ್ಟು ಬರುತ್ತದೆ. ಶಿಶುಪಾಲನು ಅಹಂಕಾರದ, ಕ್ರೋಧದ ಮತ್ತು ಅಸೂಯೆಯ ಪ್ರತಿರೂಪ. ಅವನು ಸಭೆಯ ಮಧ್ಯೆ ಎದ್ದು ನಿಂತು ಶ್ರೀಕೃಷ್ಣನನ್ನು ಅತ್ಯಂತ ಕೀಳುಮಟ್ಟದಲ್ಲಿ ನಿಂದಿಸಲು ಪ್ರಾರಂಭಿಸುತ್ತಾನೆ. ಇವನೊಬ್ಬ ಸಾಮಾನ್ಯ ಗೋಪಾಲಕ, ಇವನಿಗೆ ಯಾವ ಅರ್ಹತೆ ಇದೆ, ಇವನಿಗೆ ತಂದೆ ತಾಯಿಯರ ಕುಲಗೋತ್ರಗಳೇ ಸರಿಯಾಗಿ ತಿಳಿದಿಲ್ಲ ಎಂದೆಲ್ಲ ಇಡೀ ಸಭೆಯ ಮುಂದೆ ಅತ್ಯಂತ ಕಟುವಾದ, ಅಸಹ್ಯಕರವಾದ ಮಾತುಗಳಿಂದ ಕೃಷ್ಣನನ್ನು ಅವಮಾನಿಸುತ್ತಾನೆ. ಇಷ್ಟೊಂದು ದೊಡ್ಡ ಸಭೆಯಲ್ಲಿ ಎಲ್ಲರ ಎದುರು ತನ್ನನ್ನು ಒಬ್ಬ ಮನುಷ್ಯ ಈ ರೀತಿ ಬೈಯುತ್ತಿರುವಾಗ ಸಾಮಾನ್ಯ ಮನುಷ್ಯನಾಗಿದ್ದರೆ ಏನು ಮಾಡುತ್ತಿದ್ದ? ತನ್ನ ಅಧಿಕಾರವನ್ನು, ಶಕ್ತಿಯನ್ನು ಬಳಸಿ ತಕ್ಷಣವೇ ಅವನ ತಲೆ ಕಡಿಯುತ್ತಿದ್ದ ಅಥವಾ ಎದುರುತ್ತಲ ಕೊಟ್ಟು ಜಗಳವಾಡುತ್ತಿದ್ದ. ಆದರೆ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಏನು ಮಾಡಿದ? ಆತ ತನ್ನ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ಕೇವಲ ಒಂದು ಸಣ್ಣ ಮಂದಹಾಸ ಬೀರುತ್ತಾ ಅತ್ಯಂತ ಪ್ರಶಾಂತವಾಗಿ ಮೌನಕ್ಕೆ ಶರಣಾಗಿದ್ದ. ಶಿಶುಪಾಲನ ಮಾತುಗಳು ಮಿತಿಮೀರುತ್ತಿದ್ದವು. ಒಂದರ ಹಿಂದೆ ಒಂದು 50, 60, 70 ಹೀಗೆ ಕೃಷ್ಣನ ಮೇಲೆ ನಿಂದನೆಗಳ ಸುರಿಮಳೆಯೇ ಆಗುತ್ತಿತ್ತು. ಕೃಷ್ಣನ ಈ ಮೌನವನ್ನು ನೋಡಿ ಪಾಂಡವರಿಗೆ ರಕ್ತ ಕುದಿಯುತ್ತಿತ್ತು. ಭೀಮನು ಗದೆಯನ್ನು ಎತ್ತಿ ಶಿಶುಪಾಲನನ್ನು ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಕೃಷ್ಣ ಕೈ ಸಣ್ಣೆ ಮಾಡಿ ಭೀಮನನ್ನು ತಡೆಯುತ್ತಾನೆ. ಇದು ಕೃಷ್ಣನ ಅಪ್ರತಿಮ ತಾಳ್ಮೆ ಮತ್ತು ಮೌನದ ಶಕ್ತಿ. ಶಿಶುಪಾಲನಿಗೆ ಹುಟ್ಟಿದಾಗಲೇ ಕೃಷ್ಣನಿಂದ ಮರಣವಿದೆ ಎಂಬ ವಾಣಿಯಾಗಿತ್ತು. ಆಗ ಶಿಶುಪಾಲನ ತಾಯಿಗೆ ಕೃಷ್ಣನು ನಿನ್ನ ಮಗನ 100 ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ ಎಂದು ಮಾತು ಕೊಟ್ಟಿರುತ್ತಾನೆ. ಆ ಮಾತಿನಂತೆ ಕೃಷ್ಣನು 100 ತಪ್ಪುಗಳು ತುಂಬುವವರೆಗೂ ಮೌನವಾಗಿ ಕಾಯುತ್ತಿದ್ದ. ಕೃಷ್ಣನ ಈ ಮೌನವು ಶಿಶುಪಾಲನ ಅಹಂಕಾರವನ್ನು ಇನ್ನಷ್ಟು ಪ್ರಚೋದಿಸಿತು. ಆತ ಕೃಷ್ಣನು ಹೆದರಿ ಸುಮ್ಮನಿದ್ದಾನೆ ಎಂದು ಭಾವಿಸಿದ. ಆತನ 100ನೇಯ ನಿಂದನೆ ಮುಗಿದು 101ನೇಯ ನಿಂದನೆ ಅವನ ಬಾಯಿಂದ ಹೊರಬರುತ್ತಿದ್ದಂತೆಯೇ ಕೃಷ್ಣನ ಮೌನ ಮುರಿತು. ಆತನ ಬೆರಳಿನಿಂದ ಸುದರ್ಶನ ಚಕ್ರವು ಮಿಂಚಿನಂತೆ ಹೊರಟು ಮರುಕ್ಷಣವೇ ಶಿಶುಪಾಲನ ರುಂಡವು ಮುಂಡದಿಂದ ಬೇರ್ಪಟ್ಟು ಕೆಳಗೆ ಬಿತ್ತು. ಈ ಪೌರಾಣಿಕ ಕಥೆ ನಮಗೆ ಅತ್ಯಂತ ಆಳವಾದ ಜೀವನ ಪಾಠವನ್ನು ಕಲಿಸುತ್ತದೆ. ಕೃಷ್ಣನು ಪ್ರತಿ ಬೈಗುಳಿಗೂ ಎದ್ದು ನಿಂತು ಉತ್ತರ ಕೊಟ್ಟಿಲ್ಲ. ತನ್ನ ಸಮಯ ಬರುವವರೆಗೂ ಆತ ಸಂಪೂರ್ಣ ಮೌನವನ್ನು ಕಾಯ್ದುಕೊಂಡ. ಟೀಕಿಸುವವರು, ನಿಂದಿಸುವವರ ಕರ್ಮದ ಕೊಡ ತುಂಬುವವರೆಗೂ ಪ್ರಕೃತಿಯೇ ಕಾಯುತ್ತದೆ. ನಾವು ಕೇವಲ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಮೌನವಾಗಿ ನಮ್ಮ ಕೆಲಸವನ್ನು ಮಾಡುತ್ತಿರಬೇಕು. ಸಮಯ ಬಂದಾಗ ನಿಮ್ಮ ಮೌನವೇ ಸುದರ್ಶನ ಚಕ್ರವಾಗಿ ಬದಲಾಗಿ ನಿಮ್ಮನ್ನು ನಿಂದಿಸಿದವರ ಅಹಂಕಾರವನ್ನು ನಾಶಮಾಡುತ್ತದೆ. ಅವರ 100 ತಪ್ಪುಗಳನ್ನು ಎಣಿಸುವ ತಾಳ್ಮೆ ಮತ್ತು ಮೌನ ನಮ್ಮಲ್ಲಿರಬೇಕಷ್ಟೆ. ಶ್ರೀಕೃಷ್ಣನ ಬದುಕಿನಿಂದ ನಾವು ಕಲಿಯಬೇಕಾದ ಮೌನದ ಮತ್ತು ಸಹನೆಯ ಇನ್ನೊಂದು ಅತ್ಯಂತ ಪ್ರಬಲವಾದ ದೃಷ್ಟಾಂತವೆಂದರೆ ಮಹಾಭಾರತ ಯುದ್ಧದ ಮೊದಲು ಆತ ಶಾಂತಿದೂತನಾಗಿ ರಾಯಭಾರಿಯಾಗಿ ಕೌರವರ ಆಸ್ಥಾನಕ್ಕೆ ಹೋದ ಪ್ರಸಂಗ. ಪಾಂಡವರಿಗೆ ನ್ಯಾಯಯುತವಾಗಿ ಸಿಗಬೇಕಾದ 5 ಊರುಗಳನ್ನಾದರೂ ಕೊಡಿ, ಯುದ್ಧವನ್ನು ತಪ್ಪಿಸಿ ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸಿ ಎಂದು ಬೇಡಿಕೊಳ್ಳಲು ಕೃಷ್ಣ ಹಸ್ತಿನಾವತಿಗೆ ಹೋಗುತ್ತಾನೆ. ಕೃಷ್ಣನು ಅಲ್ಲಿಗೆ ಹೋದಾಗ ಕೌರವರ ತುಂಬಿದ ಸಭೆಯಲ್ಲಿ ಅಧಿಕಾರದ ಮದದಿಂದ, ಅಹಂಕಾರದಿಂದ ಕಣ್ಣುಮಂಜಾಗಿದ್ದ ದುರ್ಯೋಧನನು ಕೃಷ್ಣನನ್ನು ಅತ್ಯಂತ ಕಡೆಗಣನೆಯಿಂದ ಕಾಣುತ್ತಾನೆ. ಸೂಜಿ ಮೊನೆಯಷ್ಟು ಜಾಗವನ್ನೂ ನಾನು ಪಾಂಡವರಿಗೆ ಕೊಡುವುದಿಲ್ಲ ಎಂದು ಧಿಮಾಕಿನಿಂದ ಹೇಳುತ್ತಾನೆ. ಕೇವಲ ಅಷ್ಟೇ ಅಲ್ಲದೆ ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬಂಧಿಸಲು ದುರ್ಯೋಧನನು ತನ್ನ ಸೈನಿಕರಿಗೆ ಆದೇಶ ನೀಡುತ್ತಾನೆ. ಕೃಷ್ಣನನ್ನು ಹೇಡಿ, ಕಪಟಿ, ದನ ಕಾಯುವವನು ಎಂದು ಏಕವಚನದಲ್ಲಿ ನಿಂದಿಸುತ್ತಾನೆ. ಆ ಸಂದರ್ಭವನ್ನೊಮ್ಮೆ ಕಲ್ಪಿಸಿಕೊಳ್ಳಿ.
ಸಾಕ್ಷಾತ್ ಪರಮಾತ್ಮನು ಇಡೀ ಬ್ರಹ್ಮಾಂಡವನ್ನು ತನ್ನ ಒಂದು ಬೆರಳಿನ ತುದಿಯಲ್ಲಿ ನಿಯಂತ್ರಿಸಬಲ್ಲ ಶಕ್ತಿಶಾಲಿ ಒಬ್ಬ ಮೂರ್ಖ ಮನುಷ್ಯನಿಂದ ಅಂಥ ಭೀಕರ ಅವಮಾನಗಳನ್ನು ಎದುರಿಸುತ್ತಿದ್ದ. ಕೃಷ್ಣನು ಮನಸ್ಸು ಮಾಡಿದ್ದರೆ ಆ ಕ್ಷಣದಲ್ಲೇ ಇಡೀ ಹಸ್ತಿನಾವತಿಯನ್ನು ಸುಟ್ಟು ಭಸ್ಮ ಮಾಡಬಹುದಿತ್ತು, ದುರ್ಯೋಧನನನ್ನು ಅಲ್ಲಿಯೇ ಸಂಹರಿಸಬಹುದಿತ್ತು. ಆದರೆ ಕೃಷ್ಣನು ಹಾಗೆ ಮಾಡಲಿಲ್ಲ. ಆತ ಅತ್ಯಂತ ಶಾಂತವಾಗಿ ಗಂಭೀರವಾಗಿ ಮೌನವನ್ನು ಆಶ್ರಯಿಸಿದ. ದುರ್ಯೋಧನನ ಅಜ್ಞಾನವನ್ನು ನೋಡಿ ಕೃಷ್ಣನು ಒಳಗೊಳಗೆ ಮೆಕ್ಕನೋ ಹೊರತು ತನ್ನ ಕೋಪವನ್ನು ಪ್ರದರ್ಶಿಸಲಿಲ್ಲ. ತನ್ನ ವಿಶ್ವರೂಪವನ್ನು ಕ್ಷಣಕಾಲ ತೋರಿಸಿ ದುರ್ಯೋಧನನ ಅಹಂಕಾರವನ್ನು ಮಣ್ಣುಪಾಲಾಗಿಸಿ ಶಾಂತವಾಗಿ ಅಲ್ಲಿಂದ ಹೊರನಡೆದ. ಕೃಷ್ಣನ ಈ ನಡೆ ನಮಗೆ ಸಮತ್ವ ಅಂದರೆ ಇಕ್ವಾನಿಮಿಟಿಯ ಪಾಠವನ್ನು ಕಲಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳುವಂತೆ ಸಮತ್ವಂ ಯೋಗ ಉಚ್ಯತೆ ಅಂದರೆ ಯಶಸ್ಸು, ಅಪಜಯ, ಲಾಭ, ನಷ್ಟ, ಮಾನ, ಅಪಮಾನಗಳೆರಡರಲ್ಲೂ ಸಮಾನವಾದ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಯೋಗ. ಸಮಾಜದಲ್ಲಿ ಕೆಲವರು ತಮ್ಮ ಅಧಿಕಾರದ, ಸಂಪತ್ತಿನ ಅಥವಾ ಸ್ಥಾನಮಾನದ ಮದದಿಂದ ನಮ್ಮನ್ನು ಕೀಳಾಗಿ ಕಾಣಬಹುದು, ನಮ್ಮನ್ನು ತುಳಿಯಲು ಪ್ರಯತ್ನಿಸಬಹುದು. ಅಂತಹ ಸಮಯದಲ್ಲಿ ನಾವು ಅವರ ಮಟ್ಟಕ್ಕೆ ಇಳಿದು ನಮ್ಮ ಗುಣಮಟ್ಟವನ್ನು ಹಾಳು ಮಾಡಿಕೊಳ್ಳಬಾರದು. ದುರ್ಯೋಧನರಂತಹ ವ್ಯಕ್ತಿಗಳು ಪ್ರತಿಯೊಂದು ಯುಗದಲ್ಲೂ ಇರುತ್ತಾರೆ, ನಮ್ಮ ಸುತ್ತಮುತ್ತಲೂ ಇರುತ್ತಾರೆ. ಅವರು ತಮ್ಮ ಮೂರ್ಖತನದಿಂದಲೇ ನಾಶವಾಗುತ್ತಾರೆ ಹೊರತು ನಮ್ಮ ಕೋಪದಿಂದಲ್ಲ. ಕೃಷ್ಣನು ದುರ್ಯೋಧನನಿಗೆ ಉತ್ತರ ಕೊಡುವ ಬದಲು ಧರ್ಮದ ಪರವಾಗಿ ನಿಂತು ಪಾಂಡವರ ಮೂಲಕ ಉತ್ತರವನ್ನು ನೀಡಿದ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಸರ್ವನಾಶವೇ ಕೃಷ್ಣನ ಮೌನಕ್ಕೆ ಸಿಕ್ಕ ಅಂತಿಮ ಉತ್ತರವಾಗಿತ್ತು. ಆದ್ದರಿಂದ ನಮ್ಮನ್ನು ಯಾರು ಅವಮಾನಿಸುತ್ತಾರೋ, ಯಾರು ನಮ್ಮ ಸೌಮ್ಯತೆಯನ್ನು ದೌರ್ಬಲ್ಯವೆಂದು ಭಾವಿಸುತ್ತಾರೋ ಅವರಿಗೆ ನಮ್ಮ ಬಾಯಿಯಿಂದ ಉತ್ತರ ಕೊಡುವ ಅಗತ್ಯವಿಲ್ಲ. ನಮ್ಮ ಧ್ಯೇಯ, ನಮ್ಮ ಮುಂದಿನ ಹೆಜ್ಜೆಗಳು ಮತ್ತು ಕಾಲಕ್ರಮೇಣ ನಿಸರ್ಗವೇ ಅವರಿಗೆ ತಕ್ಕ ಉತ್ತರವನ್ನು ನೀಡುತ್ತದೆ. ಕೃಷ್ಣನಂತಹ ಅದ್ಭುತ ಸಹನೆ ಮತ್ತು ಮೌನವನ್ನು ಮೈಗೂಡಿಸಿಕೊಂಡರೆ ಯಾವುದೇ ಎದುರಾಳಿಯ ಕುತಂತ್ರಗಳು ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ ಅರ್ಜುನನು ಗೊಂದಲಕ್ಕೊಳಗಾಗಿ ಶಸ್ತ್ರ ತ್ಯಜಿಸಿದಾಗ ಕೃಷ್ಣನು ಭಗವದ್ಗೀತೆಯ ಮೂಲಕ ಜೀವನದ ಅತ್ಯುನ್ನತ ತತ್ವಗಳನ್ನು ಬೋಧಿಸುತ್ತಾನೆ. ಇದರಲ್ಲಿ ಸ್ಥಿತಪ್ರಜ್ಞನ ಕಲ್ಪನೆ ಮೌನ ಮತ್ತು ಮಾನಸಿಕ ಸ್ಥೈರ್ಯದ ಅತ್ಯುನ್ನತ ಶಿಖರವನ್ನು ಪ್ರತಿನಿಧಿಸುತ್ತದೆ. ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಹೇ ಕೇಶವ, ಸ್ಥಿತಪ್ರಜ್ಞನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಕೂರಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ? ಆಗ ಕೃಷ್ಣನು ವಿವರಿಸುತ್ತಾನೆ, ಯಾವ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳನ್ನು ತ್ಯಜಿಸಿರುತ್ತಾನೋ, ದುಃಖ ಬಂದಾಗ ಯಾರು ಉದ್ವೇಗಕ್ಕೆ ಒಳಗಾಗುವುದಿಲ್ಲವೋ, ಸುಖ ಬಂದಾಗ ಯಾರು ಹಿಗ್ಗುವುದಿಲ್ಲವೋ ಮತ್ತು ಯಾರಲ್ಲಿ ಭಯ, ಕೋಪ ಮತ್ತು ಅತಿಯಾದ ವ್ಯಾಮೋಹವಿಲ್ಲವೋ ಅವನೇ ಸ್ಥಿತಪ್ರಜ್ಞ, ಅವನೇ ನಿಜವಾದ ಮೌನಿ. ಇಲ್ಲಿ ಕೃಷ್ಣನು ಹೇಳುತ್ತಿರುವ ಮೌನ ಕೇವಲ ತುಟಿಗಳನ್ನು ಮುಚ್ಚಿರುವುದಲ್ಲ, ಬದಲಾಗಿ ಮನಸ್ಸಿನ ಅಲೆಗಳನ್ನು, ಆಲೋಚನೆಗಳ ಗದ್ದಲವನ್ನು ನಿಲ್ಲಿಸುವ ಆಂತರಿಕ ಮೌನ. ಪಾಂಡವರು ದ್ಯುತದಲ್ಲಿ ಸೋತು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಅನುಭವಿಸುವಾಗ ಅವರು ಕೌರವರ ವಿರುದ್ಧ ಪ್ರತಿದಿನವೂ ಶಾಪ ಹಾಕುತ್ತಾ, ಅಳುತ್ತಾ, ಬೈಯುತ್ತಾ ಕಾಲಹರಣ ಮಾಡಿರಲಿಲ್ಲ. ಅವರು ಆ ಕಠಿಣವಾದ ಸಮಯವನ್ನು ಅತ್ಯಂತ ಮೌನವಾಗಿ ಸ್ವೀಕರಿಸಿದರು. ಆ ಮೌನದ ಅವಧಿಯಲ್ಲಿ ಅರ್ಜುನನು ತಪಸ್ಸು ಮಾಡಿ ಪಾಶುಪತಾಸ್ತ್ರದಂತಹ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡ. ಭೀಮನು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡ. ಆ ವನವಾಸದ ಮೌನವು ಪಾಂಡವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಜೇಯರನ್ನಾಗಿ ಮಾಡಿತು. ಇದವೇ ಕೃಷ್ಣನ ಮಾರ್ಗದರ್ಶನ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಕರ್ಮವನ್ನು ನೀನು ಮಾಡು, ಫಲದ ನಿರೀಕ್ಷೆ ಬೇಡ. ಯಾರು ಕೇವಲ ಮಾತುಗಳಲ್ಲಿ ತಮ್ಮ ಶಕ್ತಿಯನ್ನು ವ್ಯಯ ಮಾಡುತ್ತಾರೋ ಅವರು ಕರ್ಮವನ್ನು ಮಾಡಲು ವಿಫಲರಾಗುತ್ತಾರೆ. ಕೃಷ್ಣನು ಪಾಂಡವರಿಗೆ ಕಲಿಸಿದ್ದು ಇದನ್ನೇ. ನಿಮ್ಮ ಮಾತುಗಳು ಕೌರವರಿಗೆ ಉತ್ತರವಾಗಬಾರದು, ನಿಮ್ಮ ಸಿದ್ಧತೆ ಮತ್ತು ನಿಮ್ಮ ಅಂತಿಮ ವಿಜಯ ಅವರಿಗೆ ಉತ್ತರವಾಗಬೇಕು. ನಮ್ಮ ಆಧುನಿಕ ಜೀವನಕ್ಕೂ ಇದು ಅಕ್ಷರಶಃ ಅನ್ವಯಿಸುತ್ತದೆ. ನಿಮ್ಮನ್ನು ಯಾರಾದರೂ ನಿರುಪಯುಕ್ತ, ಸೋತವನು ಎಂದು ಹೀಯಾಳಿಸಿದರೆ ಅವರಿಗೆ ನಾನು ಹಾಗಲ್ಲ, ನಾನು ಬಹಳ ಪ್ರತಿಭಾವಂತ ಎಂದು ವಾದ ಮಾಡುತ್ತಾ ಕೂರಬೇಡಿ. ಆ ಮಾತುಗಳನ್ನು ನುಂಗಿಕೊಂಡು ಆ ನೋವನ್ನು ನಿಮ್ಮ ಸಾಧನೆಯ ಇಂಧನವಾಗಿ, ಫ್ಯೂಲ್ ವಾಗಿ ಪರಿವರ್ತಿಸಿ. ನಿಮ್ಮ ಕಠಿಣ ಪರಿಶ್ರಮ ಮೌನವಾಗಿರಲಿ, ಆದರೆ ನಿಮ್ಮ ಯಶಸ್ಸು ಜಗತ್ತಿಗೆ ಕೇಳಿಸುವಂತೆ ದೊಡ್ಡ ಶಬ್ದ ಮಾಡಲಿ. ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಯೋರ್ ಸಕ್ಸೆಸ್ ಬಿ ಯೋರ್ ನಾಯ್ಸ್. ಇದವೇ ಭಗವಾನ್ ಶ್ರೀಕೃಷ್ಣನು ಜಗತ್ತಿಗೆ ಸಾರಿದ ನಿಜವಾದ ಕರ್ಮಯೋಗ.
ನಿಮ್ಮ ಸಾಧನೆ ಎಂಬ ಬೆಟ್ಟದ ತುದಿಯಲ್ಲಿ ನೀವು ನಿಂತಾಗ ನಿಮ್ಮನ್ನು ಕೆಳಗೆ ನಿಂತು ಟೀಕಿಸುತ್ತಿದ್ದವರ ಮಾತುಗಳು ತಾವಾಗೇ ಅಡಗಿ ಹೋಗುತ್ತವೆ. ನಿಮ್ಮ ಆಕ್ಷನ್ ನಿಮ್ಮ ಮಾತುಗಳಿಗಿಂತ 1000 ಪಟ್ಟು ಜೋರಾಗಿ ಮಾತನಾಡುತ್ತದೆ. ನಿಮ್ಮ ಮೌನವು ಒಂದು ತಪಸ್ಸಾಗಲಿ. ಆ ತಪಸ್ಸಿನ ಫಲವೇ ನಿಮ್ಮ ವಿರೋಧಿಗಳಿಗೆ ಅಂತಿಮ ಮತ್ತು ಪ್ರಶ್ನಾತೀತ ಉತ್ತರವಾಗಲಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಮೌನದ ಮನೋವಿಜ್ಞಾನ, ಅದರ ಆಳ ಮತ್ತು ಪೌರಾಣಿಕ ದೃಷ್ಟಾಂತಗಳನ್ನು ನೋಡಿದೆವು. ಈಗ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಬೇಕಾದ ಸಮಯ ಬಂದಿದೆ. ನೀವೇನು ನಿಮ್ಮ ಜೀವನವನ್ನು ಒಂದು ಇತರರ ಟೀಕೆಗಳಿಗೆ ಉತ್ತರಿಸುವ ಕಸ್ಟಮರ್ ಕೇರ್ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದೀರಾ? ಇಲ್ಲದಾನೆ. ನಿಮ್ಮ ಜೀವನ ಒಂದು ಅದ್ಭುತವಾದ ಕಾವ್ಯ. ನೀವು ಹುಟ್ಟಿರುವುದು ಏನನ್ನಾದರೂ ಸಾಧಿಸಲು, ನಿಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಲು. ರಸ್ತೆಯಲ್ಲಿ ಹೋಗುವಾಗ ಬೊಗಳುವ ಪ್ರತಿಯೊಂದು ನಾಯಿಗೂ ನೀವು ಕಲ್ಲು ಹೊಡೆಯಲು ನಿಂತರೆ ನೀವು ನಿಮ್ಮ ಗುರಿಯನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಿಮ್ಮ ಮನಸ್ಸಿನ ಆಳದಲ್ಲಿ ಬೇರೂರಿಸಿಕೊಳ್ಳಿ. ಇಂದಿನಿಂದ ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡುವವರನ್ನು, ನಿಮ್ಮ ಬೆನ್ನು ಹಿಂದೆ ಚೂರಿ ಹಾಕುವವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಕಲಿಯಿರಿ. ಅವರು ನಿಮ್ಮ ಗಮನವನ್ನು ಬೇಡುತ್ತಿದ್ದಾರೆ. ಅದೇ ಅವರ ಆಕ್ಸಿಜನ್. ನಿಮ್ಮ ಮೌನದ ಮೂಲಕ ಆ ಆಕ್ಸಿಜನ್ ಅನ್ನು ಕಡಿತಗೊಳಿಸಿ. ಯಾವಾಗ ನೀವು ಪ್ರತಿಯೊಂದು ಸಣ್ಣಪುಟ್ಟ ವಿಷಯಕ್ಕೂ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತೀರೋ ಆಗ ನಿಮ್ಮೊಳಗೆ ಅಗಾಧವಾದ ಶಕ್ತಿಯೊಂದು ಜಾಗೃತವಾಗುತ್ತದೆ. ಆ ಶಕ್ತಿಯೇ ನಿಮ್ಮ ಏಕಾಗ್ರತೆ, ನಿಮ್ಮ ಫೋಕಸ್. ಇನ್ನು ಮುಂದೆ ನಿಮ್ಮ ಕಣ್ಣುಗಳು ಕೇವಲ ನಿಮ್ಮ ಗುರಿಯ ಕಡೆಗೆ ಮಾತ್ರ ಇರಲಿ. ನಿಮ್ಮನ್ನು ಅಪಹಾಸ್ಯ ಮಾಡಿದವರ ಮುಖಗಳನ್ನು ಮರೆಯಬೇಡಿ, ಆದರೆ ಅವರನ್ನು ದ್ವೇಷಿಸುವ ಬದಲು ಆ ಅಪಮಾನದ ಬೆಂಕಿಯನ್ನು ನಿಮ್ಮ ಎದೆಯೊಳಗೆ ಕಾಪಾಡಿಕೊಳ್ಳಿ. ಅದು ನಿಮ್ಮನ್ನು ನಿದ್ರೆಯಿಂದ ಎಚ್ಚರಿಸುವ ಬೆಂಕಿಯಾಗಲಿ. ಮುಂಜಾನೆ ಎದ್ದ ತಕ್ಷಣ ಆ ನೋವು ನಿಮಗೆ ನಿಮ್ಮ ಗುರಿಯನ್ನು ನೆನಪಿಸಬೇಕು. ನೀವು ಮೌನವಾಗಿ ಹೆಜ್ಜೆ ಇಡುತ್ತಿರುವಾಗ ಜಗತ್ತು ನಿಮ್ಮನ್ನು ಸೋತವನು ಎಂದು ಭಾವಿಸಬಹುದು. ಆದರೆ ಸಿಂಹವು 2 ಹೆಜ್ಜೆ ಹಿಂದೆ ಇಟ್ಟರೆ ಅದು ಓಡಿ ಹೋಗುತ್ತಿದೆ ಎಂದರ್ಥವಲ್ಲ. ಅದು ಭೀಕರವಾಗಿ ಬೇಟೆಯಾಡಲು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಿದೆ ಎಂದರ್ಥ. ನೀವು ಕೂಡ ಈಗ ಆ ಸಿಂಹದಂತೆ ಮೌನವಾಗಿದ್ದೀರಿ. ನಿಮ್ಮ ವ್ಯಕ್ತಿತ್ವವು ಎಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ನಿಮ್ಮನ್ನು ಟೀಕಿಸಿದವರೇ ನಿಮ್ಮನ್ನು ಭೇಟಿಯಾಗಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವಂತಾಗಬೇಕು. ನಿಮ್ಮ ಮೌನವು ಅವರ ನಿದ್ದೆಗಡಿಸಬೇಕು. ಅರೆ, ಇವನನ್ನು ಇಷ್ಟೆಲ್ಲಾ ತುಳಿಯಲು ಪ್ರಯತ್ನಿಸಿದರೂ ಇವನು ಸುಮ್ಮನೆ ಹೇಗೆ ತನ್ನಪಾಡಿಗೆ ತಾನು ಬೆಳೆಯುತ್ತಿದ್ದಾನೆ ಎಂಬ ಅಚ್ಚರಿ ಅವರಲ್ಲಿ ಹುಟ್ಟಬೇಕು. ಇದುವೇ ನೀವು ಅವರಿಗೆ ನೀಡಬಹುದಾದ ಅತ್ಯಂತ ಕ್ರೂರವಾದ ಆದರೆ ಅತ್ಯಂತ ಯೋಗ್ಯವಾದ ಉತ್ತರ. ನಿಮ್ಮೊಳಗಿನ ಆ ಶಕ್ತಿಯನ್ನು ಬಡೆದೆಬ್ಬಿಸಿ. ಯಾರು ಏನೇ ಅಂದಿಕೊಳ್ಳಲಿ, ಯಾರು ಏನೇ ಮಾತನಾಡಿಕೊಳ್ಳಲಿ, ಅದು ಅವರ ಕರ್ಮ. ನಿಮ್ಮ ಕರ್ಮ ಕೇವಲ ನಿಮ್ಮ ಉದ್ಧಾರದ ಕಡೆಗೆ ಇರಲಿ. ನೀವು ಒಮ್ಮೆ ಯಶಸ್ಸಿನ ಶಿಖರವನ್ನು ಏರಿದರೆ ನಿನ್ನೆ ನಿಮ್ಮನ್ನು ಬೈದ ಅದೇ ಬಾಯಿಗಳು ನಾಳೆ ನಿಮ್ಮ ಗುಣಗಾನ ಮಾಡುತ್ತವೆ. ಇದು ಜಗತ್ತಿನ ಕಟು ಸತ್ಯ ಮತ್ತು ನಿಯಮ. ಆದ್ದರಿಂದ ನಿಮ್ಮ ಬಾಯನ್ನು ಮುಚ್ಚಿ, ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಾರಂಭಿಸಿ. ನಿಮ್ಮ ಮೌನವು ಒಂದು ಬಿರುಗಾಡಿಯ ಮುನ್ಸೂಚನೆಯಾಗಲಿ. ಈ ಅಂತರಂಗದ ಪಯಣದ ಅಂತಿಮ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಮೌನ ಎನ್ನುವುದು ಕೇವಲ ಮನುಷ್ಯರ ನಡುವಿನ ಒಂದು ತಂತ್ರವಲ್ಲ, ಅದು ಬ್ರಹ್ಮಾಂಡದ ಭಾಷೆ. ನೀವು ಪ್ರಕೃತಿಯನ್ನು ಗಮನಿಸಿದರೆ ಅತ್ಯಂತ ಮಹತ್ತರವಾದ ಘಟನೆಗಳೆಲ್ಲವೂ ಸಂಪೂರ್ಣ ಮೌನದಲ್ಲಿಯೇ ನಡೆಯುತ್ತವೆ. ಸೂರ್ಯನು ಪ್ರತಿದಿನ ಉದಯಿಸುತ್ತಾನೆ, ಇಡೀ ಜಗತ್ತಿಗೆ ಬೆಳಕು ನೀಡುತ್ತಾನೆ, ಆದರೆ ಎಲ್ಲಿಯೂ ಸದ್ದು ಮಾಡುವುದಿಲ್ಲ. ಮರಗಳು ಬೆಳೆಯುತ್ತವೆ, ಹೂವುಗಳು ಅರಳುತ್ತವೆ, ಎಲ್ಲವೂ ನಿಶ್ಶಬ್ದ. ಭಗವಂತನೂ ಕೂಡ ಈ ಇಡೀ ಸೃಷ್ಟಿಯನ್ನು ನಡೆಸುತ್ತಿದ್ದಾನೆ, ಆದರೆ ಆತನ ಇರುವಿಕೆ ನಮಗೆ ಮೌನದ ಮೂಲಕವೇ ಅರಿವಾಗುತ್ತದೆ. ನೀವು ಯಾವಾಗ ಮೌನಕ್ಕೆ ಶರಣಾಗುತ್ತೀರೋ ಆಗ ನೀವು ಆ ಪರಮಾತ್ಮನ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ನಿಮಗೆ ಅನ್ಯಾಯವಾದಾಗ, ಯಾರೋ ನಿಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸಿದಾಗ ನೀವು ತಕ್ಷಣವೇ ಅವರಿಗೆ ಉತ್ತರ ಕೊಡಲು ಹೋಗಬೇಡಿ. ಆ ಜವಾಬ್ದಾರಿಯನ್ನು ಆ ಮೇಲಿರುವ ಭಗವಂತನಿಗೆ, ಕಾಲಚಕ್ರಕ್ಕೆ ಬಿಟ್ಟುಬಿಡಿ. ಕರ್ಮದ ನಿಯಮವು ಅತ್ಯಂತ ನಿಖರವಾದದ್ದು ಮತ್ತು ಕಠಿಣವಾದದ್ದು. ಯಾರು ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ದಾರೋ, ಯಾರು ನಿಮ್ಮ ನೆಮ್ಮದಿಯನ್ನು ಕಸಿದಿದ್ದಾರೋ ಅವರಿಗೆ ಪ್ರಕೃತಿಯೇ ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನು ನೀಡುತ್ತದೆ. ದೈವದ ಲೆಕ್ಕಾಚಾರದಲ್ಲಿ ಎಂದಿಗೂ ತಪ್ಪಾಗುವುದಿಲ್ಲ. ದೇವರ ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ವಾದಿಸಲು ನಿಮ್ಮ ಮೌನವೇ ಅತ್ಯುತ್ತಮ ವಕೀಲನಾಗಿ ಕೆಲಸ ಮಾಡುತ್ತದೆ. ನೀವು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ನಿಮ್ಮ ದಾರಿಯಲ್ಲಿ ನೀವು ನಡೆಯುತ್ತಿದ್ದರೆ ಸಾಕು, ಇಡೀ ಬ್ರಹ್ಮಾಂಡವೇ ನಿಮ್ಮ ರಕ್ಷಣೆಗೆ ನಿಲ್ಲುತ್ತದೆ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ನಿಮ್ಮೊಳಗೆ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿ. ಮಾತುಗಳ ಮೂಲಕ ಮೌಲ್ಯವನ್ನು ಕಳೆದುಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಕೋಪವನ್ನು, ನಿಮ್ಮ ನೋವನ್ನು, ನಿಮ್ಮ ಆಕ್ರೋಶವನ್ನು ಮೌನವೆಂಬ ಕುಲುಮೆಯಲ್ಲಿ ಹಾಕಿ ಕರಗಿಸಿ ಅದರಿಂದ ಯಶಸ್ಸೆಂಬ ಚಿನ್ನವನ್ನು ಹೊರತೆಗೆಯಿರಿ. ನಿಮ್ಮ ಮೌನವೇ ಅವರಿಗೆ ಅಂತಿಮ ಉತ್ತರವಾಗಲಿ. ನಿಮ್ಮ ಪ್ರಶಾಂತತೆಯೇ ಅವರ ಅಹಂಕಾರಕ್ಕೆ ಮರಣಶಾಸನವಾಗಲಿ. ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲನ್ನು ಒಂದು ಮಂದಹಾಸದೊಂದಿಗೆ, ಅಚಲವಾದ ಮೌನದೊಂದಿಗೆ ಎದುರಿಸಿ.
ಆಗ ನೋಡಿ ಬದುಕು ಎಷ್ಟು ಸುಂದರವಾಗುತ್ತದೆ, ನಿಮ್ಮ ವ್ಯಕ್ತಿತ್ವ ಎಷ್ಟು ಅಗಾಧವಾಗಿ ಬೆಳೆಯುತ್ತದೆ ಎಂದು. ನೀವು ಕೇವಲ ಬದುಕುವುದಿಲ್ಲ, ನೀವು ಒಂದು ಇತಿಹಾಸವನ್ನು ಸೃಷ್ಟಿಸುತ್ತೀರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.